ಹೈಕಮಾಂಡ್ ಭೇಟಿ ಬಳಿಕ ಇದೀಗ ಗಟ್ಟಿಯಾಗಿದೆಯಾ ಡಿಕೆಶಿ ಧ್ವನಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನಾಯಕತ್ವದ ವಿಚಾರವಾಗಿ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ನೇರ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ತಮ್ಮ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿದ್ದ ಸಿಎಂ ಆಪ್ತ ಸಚಿವರು ಇದರಿಂದ ಕುದಿತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಮಾಡಿದ್ದೆ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವದ ಪ್ರಶ್ನೆ ಮಾಡಿದ್ದಕ್ಕಾಗಿ ಸಚಿವರಿಗೆ ಕೊಟ್ಟಿರುವಂತಹ ಮರು ಉತ್ತರ ತಿರುಗೇಟು. ಕೆಪಿಸಿಸಿ ಹಾಗೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಇದೀಗ ಚಾಟಿ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ್ದೇ ನಾಯಕತ್ವದ ವಿಚಾರವಾಗಿ ಇದೀಗ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವದ ಸರ್ಕಾರವೇ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಡಿಸಿಎಂ ಮಾಡಿದ್ದೇ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇರುವಂತದ್ದು. ಏನು ಟಾಂಗ್ ಅನ್ನ ಕೊಡ್ತಾ ಇದ್ರು ಮುಂದಿನ ಸಿಎಂ ಡಿಕೆಶಿನ ಅನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ ಹೈಕಮಾಂಡ್ ಭೇಟಿ ಬಳಿಕ ಇದೀಗ ಗಟ್ಟಿಯಾಗಿದೆಯಾ ಡಿಕೆಶಿ ಧ್ವನಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನಾಯಕತ್ವದ ವಿಚಾರವಾಗಿ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ನೇರ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ತಮ್ಮ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿದ್ದ ಸಿಎಂ ಆಪ್ತ ಸಚಿವರು ಇದರಿಂದ ಕುದಿತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಮಾಡಿದ್ದೆ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವದ ಪ್ರಶ್ನೆ ಮಾಡಿದ್ದಕ್ಕಾಗಿ ಸಚಿವರಿಗೆ ಕೊಟ್ಟಿರುವಂತಹ ಮರು ಉತ್ತರ ತಿರುಗೇಟು. ಕೆಪಿಸಿಸಿ ಹಾಗೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಇದೀಗ ಚಾಟಿ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ್ದೇ ನಾಯಕತ್ವದ ವಿಚಾರವಾಗಿ ಇದೀಗ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವದ ಸರ್ಕಾರವೇ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಡಿಸಿಎಂ ಮಾಡಿದ್ದೇ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇರುವಂತದ್ದು. ಏನು ಟಾಂಗ್ ಅನ್ನ ಕೊಡ್ತಾ ಇದ್ರು ಮುಂದಿನ ಸಿಎಂ ಡಿಕೆಶಿನ ಅನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ ಹೈಕಮಾಂಡ್ ಭೇಟಿ ಬಳಿಕ ಇದೀಗ ಗಟ್ಟಿಯಾಗಿದೆಯಾ ಡಿಕೆಶಿ ಧ್ವನಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನಾಯಕತ್ವದ ವಿಚಾರವಾಗಿ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ನೇರ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ತಮ್ಮ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿದ್ದ ಸಿಎಂ ಆಪ್ತ ಸಚಿವರು ಇದರಿಂದ ಕುದಿತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಮಾಡಿದ್ದೆ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವದ ಪ್ರಶ್ನೆ ಮಾಡಿದ್ದಕ್ಕಾಗಿ ಸಚಿವರಿಗೆ ಕೊಟ್ಟಿರುವಂತಹ ಮರು ಉತ್ತರ ತಿರುಗೇಟು. ಕೆಪಿಸಿಸಿ ಹಾಗೂ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಇದೀಗ ಚಾಟಿ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ್ದೇ ನಾಯಕತ್ವದ ವಿಚಾರವಾಗಿ ಇದೀಗ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ
ನನ್ನ ನೇತೃತ್ವದ ಸರ್ಕಾರವೇ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಡಿಸಿಎಂ ಮಾಡಿದ್ದೇ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇರುವಂತದ್ದು. ಏನು ಟಾಂಗ್ ಅನ್ನ ಕೊಡ್ತಾ ಇದ್ರು ಮುಂದಿನ ಸಿಎಂ ಡಿಕೆಶಿನ ಅನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ ಹೈಕಮಾಂಡ್ ಭೇಟಿ ಬಳಿಕ ಇದೀಗ ಗಟ್ಟಿಯಾಗಿದೆಯಾ ಡಿಕೆಶಿ ಧ್ವನಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನಾಯಕತ್ವದ ವಿಚಾರವಾಗಿ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ನೇರ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ತಮ್ಮ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿದ್ದ ಸಿಎಂ ಆಪ್ತ ಸಚಿವರು ಇದರಿಂದ ಕುದಿತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಮಾಡಿದ್ದೆ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವದ ಪ್ರಶ್ನೆ ಮಾಡಿದ್ದಕ್ಕಾಗಿ ಸಚಿವರಿಗೆ ಕೊಟ್ಟಿರುವಂತಹ ಮರು ಉತ್ತರ ತಿರುಗೇಟು. ಕೆಪಿಸಿಸಿ ಹಾಗೂ ಸಿಎಂ ಸ್ಥಾನದ ಮೇಲೆ ಕಂಡಿಟ್ಟವರಿಗೆ ಇದೀಗ ಚಾಟಿ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ್ದೇ ನಾಯಕತ್ವದ ವಿಚಾರವಾಗಿ ಇದೀಗ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವದ ಸರ್ಕಾರವೇ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಡಿಸಿಎಂ ಮಾಡಿದ್ದೇ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇರುವಂತದ್ದು. ಏನು ಟಾಂಗ್ ಅನ್ನ ಕೊಡ್ತಾ ಇದ್ರು ಮುಂದಿನ ಸಿಎಂ ಡಿಕೆಶಿನ ಅನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ ಹೈಕಮಾಂಡ್ ಭೇಟಿ ಬಳಿಕ ಇದೀಗ ಗಟ್ಟಿಯಾಗಿದೆಯಾ ಡಿಕೆಶಿ ಧ್ವನಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ನಾಯಕತ್ವದ ವಿಚಾರವಾಗಿ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸ, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ನೇರ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು. ತಮ್ಮ ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ನೇರ ಸಂದೇಶವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಸಿದ್ದ ಸಿಎಂ ಆಪ್ತ ಸಚಿವರು ಇದರಿಂದ ಕುದಿತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಡಿಸಿಎಂ ಮಾಡಿದ್ದೆ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅನ್ನುವಂತಹ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾಯಕತ್ವದ ಪ್ರಶ್ನೆ ಮಾಡಿದ್ದಕ್ಕಾಗಿ ಸಚಿವರಿಗೆ ಕೊಟ್ಟಿರುವಂತಹ ಮರು ಉತ್ತರ ತಿರುಗೇಟು. ಕೆಪಿಸಿಸಿ ಹಾಗೂ ಸಿಎಂ ಸ್ಥಾನದ ಮೇಲೆ ಕಂಡಿಟ್ಟವರಿಗೆ ಇದೀಗ ಚಾಟಿ ಬೀಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವದ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ್ದೇ ನಾಯಕತ್ವದ ವಿಚಾರವಾಗಿ ಇದೀಗ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆಶಿಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಇರುವಂತದ್ದು. ನಾನು ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನನ್ನ ನೇತೃತ್ವದ ಸರ್ಕಾರವೇ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಡಿಸಿಎಂ ಮಾಡಿದ್ದೇ ನನ್ನನ್ನ ನಾಯಕನನ್ನಾಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇರುವಂತದ್ದು. ಏನು ಟಾಂಗ್ ಅನ್ನ ಕೊಡ್ತಾ ಇದ್ರು ಮುಂದಿನ ಸಿಎಂ ಡಿಕೆಶಿನ ಅನ್ನುವಂತಹ ಒಂದು ಪ್ರಶ್ನೆಗೆ ಇದೀಗ